ನಾವೆಲ್ಲ ಎಷ್ಟು ವರ್ಷ ಬದುಕಬಹುದು ಅಂತ ಒಂದು ಐಡಿಯಾ ಇಟ್ಕೊಂಡ್ರು 100 ವರ್ಷ ಬಹಳ ಕಷ್ಟ, 70-80 ಅದು ಆರೋಗ್ಯವಾಗಿ ದೇಹ ಕರೆಕ್ಟಾಗಿ ನೋಡ್ಕೊಂಡಿದ್ರೆ. ನಾವು ಹೇಗೆ ಕಳೀತೀವಿ ಅಂತ ನೋಡಬೇಕು. ನಮ್ಮ ಡೈಲಿ ರುಟೀನ್ ತೊಗೊಂಡ್ರೆ ಹೆಚ್ಚು ಅರ್ಧಕ್ಕರ್ಧ ಜನ್ಮ ಮಲ್ಗೆ ಕಳೀತೀವಿ. 8 ಗಂಟೆ ಮಲ್ಕೊಂಡ್ಬಿಡ್ತೀವಿ, 24 ಗಂಟೆಲಿ 8-10 ಗಂಟೆ ಮಲ್ಕೋತೀವಿ. ಅಂದರೆ 40 ವರ್ಷ, 80 ವರ್ಷದಲ್ಲಿ 40 ವರ್ಷ ಮಲಗಿದ್ದೀವಿ ಅಂತ ಇಟ್ಕೊಳ್ಳೋಣ, ಮಲಗ್ತೀವಿ. ಇನ್ನು 40 ಲೆಕ್ಕಕ್ಕಿರೋದು. ಡೈನಿಂಗ್ ಟೇಬಲ್ ಮುಂದೆ ಮಾತಾಡಿಕೊಂಡು ಅಲ್ಲಿ ತಿಂದು ಇಲ್ಲಿ ತಿಂದು 3 ಹೊತ್ತು ತಿನ್ನೋ ಅಷ್ಟರಲ್ಲಿ 8 ಗಂಟೆ ಕಳೀತೀವಿ ವರ್ಷಕ್ಕೆ. ನೋಡ್ಕೊಳ್ಳಿ, 10-15 ವರ್ಷ ಕಳೀತೀವಿ ನಮ್ಮ ಕೆಲಸ ಅಂತ. 24 ಗಂಟೆ ಡಿವೈಡ್ ಆಗೋಗುತ್ತೆ. ಇಷ್ಟು ಮೆಕ್ಯಾನಿಕಲ್ ಆಗಿ. ಇನ್ನು ಮಿಕ್ಕಿದ್ದೆಲ್ಲ ಬರೀ ವರಿ 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 ವರಿ. ಯಾವುದ್ರ ಬಗ್ಗೆ ವರಿ ಮಾಡ್ತೀರಾ? ಅದ್ರ ಬದಲು ಸ್ವಲ್ಪನೇ ಟೈಮ್ ಇರೋದು, ಚಿಕ್ಕದನ್ನೆಲ್ಲ ಕೆರ್ಕೊಂಡು ಕೂತ್ಕೊಳ್ಳೋ ಬದಲು ಮಕ್ಕಳಿಗೂ ಹೇಳ್ಕೊಡೋಣ. ಬಿಗ್ಗರ್ ವಿಷನ್ನಲ್ಲಿ ಜೀವನ ನೋಡೋದು, ಪ್ರಪಂಚನ ನೋಡೋದು, ಬಿಗ್ಗರ್ ಕಾಂಟೆಕ್ಸ್ಟ್ ಲೈಫ್ನಲ್ಲಿ ಇಟ್ಕೊಂಡು, ಒಳ್ಳೆ ಆಸೆಗಳನ್ನ ಇಟ್ಕೊಂಡು, ಜೀವನಕ್ಕೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಳೋದು. ಆಟೋಮೆಟಿಕ್ಕಾಗಿ ಚಿಕ್ಕ ಬರಿಯೆಲ್ಲ ನಿಂತು ಹೋಗುತ್ತೆ. ನಿಮ್ಮ ತಲೆಗೆ ಬರೋದೇ ಇಲ್ಲ, ಬಾದರ್ ಮಾಡೋದೇ ಇಲ್ಲ. ನಿಮ್ಮೆಲ್ಲ ನಗ್ನಗ್ತಾ ಇರ್ತೀರ. ಹೌದು, ನಿಮ್ಮ ಜಾಬ್ ಕಮಿಟ್ಮೆಂಟ್ ಇದೆ, ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ, ಎಲ್ಲ ಕಮಿಟ್ಮೆಂಟು ಇದೆ. ಈ ಭೂಮಿಗೆ ಋಣ ಇಲ್ವಾ? ದೇವ ಋಣ ಇಲ್ವಾ? ಋಷಿ ಋಣ ಇಲ್ವಾ? ಭೂಮಿಗೆ ಒಂದು ಶಾಂತಿ ಕೊಡು ಅಂತ ಕೇಳ್ಕೊಳ್ಬೇಕಲ್ವಾ? ಅದು ಕಮಿಟ್ಮೆಂಟ್ ಅಲ್ವಾ ನಮ್ಮದು? ನಮ್ಮ ಜೊತೇಲಿ ಇರೋರೆಲ್ಲ ಸುಖವಾಗಿರಲಿ ಅಂತ. ಮಂತ್ರಗಳಿದೆ, ಮಂತ್ರದಲ್ಲಿ ಹೇಳಿರೋದು. ಮಂತ್ರ ಹೇಳೋಕ್ಕಲ್ಲ, ಅದರಲ್ಲಿರೋದಂಗೆ ನಡ್ಕೊಳ್ಳೋಕ್ಕೆ, ಫೀಲ್ ಮಾಡೋಕ್ಕೆ, ಅದನ್ನು ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಗ್ರೇಟರ್ ಸ್ಯಾಟಿಸ್ಫ್ಯಾಕ್ಷನ್, ಮೋರ್ ಸ್ಯಾಟಿಸ್ಫ್ಯಾಕ್ಷನ್, ಇದೆಲ್ಲ ನಮ್ಮಿಂದ ಆಗುತ್ತೆ. ಇದಕ್ಕೆ ತುಂಬ ಕಂಪ್ಯಾಷನೇಟಾಗಿ ನಮ್ಮನ್ನು ಬದಲು ನೋಡ್ಕೋಬೇಕು, ನಮ್ಮ ದೇಹ ಸ್ಥಿತಿ ನೋಡ್ಕೋಬೇಕು, ಮನಸ್ಥಿತಿ ನೋಡ್ಕೋಬೇಕು, ಎಲ್ಲ ಜನಗಳನ್ನ ಜೊತೆ ಯೋಚನೆ ಮಾಡಬೇಕು, ಎಮೋಷನ್ಸ್ನ ನೋಡ್ಕೋಬೇಕು. ಋಣ ತೀರೋ ಹಾಗೆ ನಾವು ಇರಬೇಕಲ್ವ? ನಿದ್ದೆ ಮಾಡಿ ಎದ್ದಾಗ ಇವತ್ತು ಯಾವ ಋಣ ತೀರಿಸಲಿ? ಊಟ ಮಾಡುವಾಗ ಯಾರು ಋಣ ತೀರಿಸ್ತಾ ಇದ್ದೀನಿ ನಾನು? ಪ್ರತಿಯೊಂದೂ ಸಟ್ಲಾಗಿ ಯೋಚನೆ ಮಾಡಿ. ಇಲ್ಲಿ ಲೈಫು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಅರ್ಥಪೂರ್ಣವಾಗಿ ಕಾಣುತ್ತೆ. ಜೀವನ ಡಿಸಿಪ್ಲಿನ್ ಪರ್ಫೆಕ್ಟ್ ಅನ್ನೋಕ್ಕಿಂತ ಮೀನಿಂಗ್ಫುಲ್ಲಾಗಿದ್ದರೆ ವಾಸಿ.